ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾನೇ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಮೊದಲು ಇವರ ಪರಿಚಯನ ಮಾಡಿಕೊಳ್ಳೋಣ. ಇವರ ಹೆಸರು ಬಂದು ಪೂಜಾ ಅಂತ. ಊರು ಬಾದಾಮಿ. ವಯಸ್ಸು 29 ವರ್ಷ ತುಂಬಿದೆ. ಗಂಡ ಡೈವರ್ಸ್ ಆಗಿದೆ. ತೂತು ಗುಲಾಬಿ ಬಣ್ಣದಾಗಿದೆ. ಕೆಲಸ ವ್ಯಾಪಾರ. ಬಯಕೆ ಹಾಕಿಸಿಕೊಳ್ಳುವುದು. ಚೆಂಡುಗಳು ಗಟ್ಟಿಯಾಗಿವೆ, ಚೀಪಬಹುದು. ಅನುಭವ ಬಂದರೆ ಹೇಳುತ್ತೇನೆ. ಸ್ನೇಹಿತರೆ, ಇದು ಇಷ್ಟು ಪೂಜಾ ಅವರು ಅವರಿಗೆ ಸಂಬಂಧಪಟ್ಟ ಬಯೋಡೇಟಾವನ್ನು ಶೇರ್ ಮಾಡಿಕೊಂಡಿದ್ದಾರೆ. ಅನುಭವಿಸಿದ ನೋವಿನ ದಿನಗಳ ಬಗ್ಗೆ ಕೂಡ ವಿಷಯವನ್ನ ಶೇರ್ ಮಾಡಿಕೊಂಡಿದ್ದಾರೆ. ನಮ್ಮ ತಂದೆ ತಾಯಿಗೆ ನಾನೊಬ್ಬಳೆ ಮಗಳು. ನನ್ನ ಸುಖಕ್ಕಾಗಿ ಜೀವನ ಪೂರ್ತಿ ಕೂಡಿಟ್ಟ ದುಡ್ಡೆಲ್ಲ ನನ್ನ ಮದುವೆಗೆ ಸುರಿದರು. ಗಂಡ ಆದವನು ಬೇರೆಯವಳ ಜೊತೆ ಸೆಟಪ್ ಮಾಡಿಕೊಂಡಿದ್ದಾರೆ. ಹಾಗಾಗಿ ನಾನು ಅವನನ್ನ ಬಿಟ್ಟು ತಂದೆಯ ಮನೆಗೆ ಬಂದಿದ್ದೇನೆ. ನಮ್ಮ ತಂದೆಯ ಬಿಸ್ನೆಸ್ ಅನ್ನ ನಾನೇ ನೋಡಿಕೊಂಡು ಒಂಟಿ ಜೀವನ ಮಾಡುತ್ತಿದ್ದೇನೆ. ಇತ್ತೀಚೆಗೆ ಮಾಡಿಸಿಕೊಳ್ಳುವ ಚೂಲು ಹೆಚ್ಚಾಗಿದೆ. ಕೇಳಿಸಿಕೊಳ್ಳಲು ಗೆಳೆಯೇ ಇಲ್ಲ. ನೀವು ಫ್ರೀ ಇದ್ರೆ ಬಂದು ಮಾಡಿ. ಅಂದರೆ ಪೂಜಾ ಅವರು ತಂದೆ ತಾಯಿಗೆ ಒಬ್ಬಳೇ ಮಗಳು. ಸಾಕಷ್ಟು ವರದಕ್ಷಿಣೆಯನ್ನು ಕೊಟ್ಟು ಮದುವೆ ಮಾಡಿದ್ದರು. ಆದರೆ ಗಂಡ ಆದವನು ಬೇರೆಯವಳ ಸಂಬಂಧದಲ್ಲಿ ಹುಚ್ಚನಾಗಿದ್ದ. ಹಾಗಾಗಿ ತಂದೆ ಮನೆಗೆ ವಾಪಸ್ ಬಂದು ತಂದೆಯ ವ್ಯಾಪಾರವನ್ನು ನೋಡಿಕೊಳ್ಳುತ್ತಿದ್ದಾರೆ. ಹಾಗಾಗಿ ಒಣಗಿದ ತೂತಿಗೆ ಚೂಲು ಹೆಚ್ಚಾಗಿದೆ. ಇಷ್ಟ ಇದ್ದವರು ಹೋಗಿ ಚೆನ್ನಾಗಿ ಕೇಯಬಹುದು. ಹುಡುಗನಲ್ಲಿ ಇರಬೇಕಾದ ಗುಣಗಳು. ಹುಡುಗ ಬೆಂಗಳೂರಿನವನೇ ಆದರೆ ಒಳ್ಳೆಯದು. ಜಾತಿ ಯಾವುದೇ ಇರಲಿ ರಸಿಕನಾಗಿರಬೇಕು. ಕಾರಿನಲ್ಲಿ ಹೋಗುವಾಗ ರೊಮ್ಯಾಂಟಿಕ್ ಆಗಿ ಮಾತಾಡಬೇಕು. ಲೈಫ್ನಲ್ಲಿ ನಡೆದ ತೂತಿನ ಸ್ಟೋರಿ ಕೂಡ ಶೇರ್ ಮಾಡಿಕೊಳ್ಳಬಹುದು. ವೈಯಕ್ತಿಕ ವಿಷಯ ಕೇಳಬಾರದು. ಕೇಳಿದರೆ ತೂತು ಸಿಗುವುದಿಲ್ಲ. ಒಳ್ಳೆಯ ಲೊಕೇಶನ್ಗೆ ನಾನೇ ಕರೆದುಕೊಂಡು ಹೋಗುತ್ತೇನೆ. ಕಾರಿನಲ್ಲಿಯೇ ಬಗ್ಗಿಸಿ ಕೇಯಬೇಕು. ಇಬ್ಬರಲ್ಲಿಯೇ ಇರಬೇಕು. ಈ ವಿಷಯವನ್ನ ಮೂರನೆಯ ವ್ಯಕ್ತಿಗೆ ಗೊತ್ತಾಗಬಾರದು. ಸ್ನೇಹಿತರೆ, ಇದು ಇಷ್ಟು ಹುಡುಗನಲ್ಲಿ ಇರಬೇಕಾದ ಗುಣಗಳ ಬಗ್ಗೆ ಮಾಹಿತಿಯನ್ನ ಶೇರ್ ಮಾಡಿಕೊಂಡಿದ್ದಾರೆ. ನಿಮಗೆ ಸಿಗುವ ಸವಲತ್ತುಗಳು. ನನ್ನ ಗುಲಾಬಿ ನಿಮ್ಮ ಬಾಯಿಗೆ ಕೊಡ್ತೀನಿ. ಅದನ್ನ ಚೀಪಿ ಚೀಪಿ ರಸ ಕುಡಿಯಬಹುದು. ಕಾರಿನಲ್ಲಿಯೇ ಹೊಸ ಹೊಸ ಆಂಗಲಿಂದ ಮಾಡುವುದು ಹೇಗೆ ಅಂತ ಕಲಿಸಿಕೊಡ್ತೀನಿ. ನನ್ನ ಚೆಂಡುಗಳನ್ನ ಹಿಸುಕುತ್ತಾ ತೂತಿಗೂ ಕೈ ಹಾಕುತ್ತಾ ಕಾರಿನಲ್ಲಿಯೇ ಮಜಾ ತೆಗೆದುಕೊಳ್ಳಬಹುದು. ನಿಮ್ಮ ಹತ್ತಿರ ಬೈಕ್ ಇರಬೇಕು. ಇಲ್ಲ ಅಂದರೆ ನನ್ನ ಹತ್ತಿರ ಹಳೆ ಸ್ಕೂಟಿ ಇದೆ, ನಿಮಗೆ ಕೊಡ್ತೀನಿ. ಜೀವನದಲ್ಲಿ ಕಂಡು ಕೇಳರಿಯದ ಸುಖ ಕೊಡ್ತೀನಿ. ನೋಡಿದ್ರಲ್ಲ ಸ್ನೇಹಿತರೆ, ಇವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿದ್ದೀವಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಿದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರಿಂದ ಹೀಗೆ ಹಲವಾರು ಪ್ರೊಫೈಲ್ಗಳು ಬರುತ್ತವೆ. ಅದರಲ್ಲಿ ಖಂಡಿತವಾಗಿ ಒಂದನ್ನ ಸೆಟ್ ಮಾಡ್ಕೊಳ್ಬಹುದು. ಧನ್ಯವಾದಗಳು.